ನನ್ನ ಪ್ರಕಾರ ಈ ಜಡ್ಜ್ಮೆಂಟ್ ಅನ್ನ ನೋಡಿದ್ರೆ ಇವನ್ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಇವರ ಪಿಟಿಷನ್ ಸ್ಟೇ ಆಗುವಂತ ಚಾನ್ಸಸ್ಗಳು ತುಂಬಾ ಕಡಿಮೆ. 100% ಭಾಗ ಅಕ್ರಮ ಆಸ್ತಿ, 100% ಭಾಗ ನೀವು ಸರ್ಕಾರಕ್ಕೆ ವಂಚನೆ ಮಾಡಿದ್ರಿ, ಮೋಸ ಮಾಡಿದ್ರಿ, ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ರಿ. ಐಟಿಲಿ ತೋರಿಸದೇನೆ ಮುಚ್ಚಿಟ್ಟು ಬಚ್ಚಿಟ್ಟು ವ್ಯವಹಾರ ಮಾಡಿರ್ತಾರಲ್ಲ, ಅವನ ಇಲ್ಲಿ ತೋರ್ಸಕ್ ಸಾಧ್ಯನೇ ಇಲ್ಲ. ನೀವು ಐಟಿ ತೋರಿಸಿರ್ಲೇಬೇಕು. ಇವ್ರು ಎಲ್ಲ ಮಾಹಿತಿ ಇದ್ರೂ ಕೂಡ ಇವ್ರು ಈ ರೀತಿಯ ತಪ್ಪನ್ನ ಮಾಡಿದ್ದಾರೆ ಅಂತಂದ್ರೆ ಇದು ಪೂರ್ವ ನಿಯೋಜಿತ ಸಂಚು ರೂಪಿಸೇ ಮಾಡಿರ್ತಕ್ಕಂಥದ್ದು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನವನ್ನ ಅಸಿಂಧು ಮಾಡಿ ಈಗ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರ ಏನು ಶಾಸಕ ಸ್ಥಾನವನ್ನು ಅಸಿಂಧು ಮಾಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಂತಹ ಕಾನೂನಿನ ಹೋರಾಟವನ್ನು ನಡೆಸಬೇಕಾಗತ್ತೆ, ಆಮೇಲೆ ಏನು ಅಫಿಡವಿಟ್ ಸಲ್ಲಿಸುವಂತ ಸಂದರ್ಭದಲ್ಲಿ ಸುಬ್ಬಾರೆಡ್ಡಿ ಅವರು ತಪ್ಪು ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಹೇಳಲಾಗಿರುವಂತದ್ದು. ಮುಂದೆ ಯಾವ ರೀತಿಯಾಗಿ ಅವರು ಕಾನೂನಿನಲ್ಲಿ ಹೋರಾಟವನ್ನು ನಡೆಸಬೇಕು, ಏನೆಲ್ಲ ಸೆಕ್ಷನ್ಗಳು ಬರುತ್ತೆ ಅನ್ನುವಂಥದ್ದು ಈ ಅಡಿಯಲ್ಲಿ. ಕಾಂಗ್ರೆಸ್ನ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅವರ ವಿರುದ್ಧ ಅಪರಾಜಿತ ಅಭ್ಯರ್ಥಿಯಾದಂತಹ ಬಿಜೆಪಿಯ ಮುನ್ರಾಜು ಅವರು ಒಂದು ಕೇಸನ್ನು ದಾಖಲು ಮಾಡಿದರು ಹೈಕೋರ್ಟ್ನಲ್ಲಿ. ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಕೆಳಗಡೆ ಕೇಸನ್ನು ದಾಖಲು ಮಾಡಿ ಅವರ ಶಾಸಕತ್ವವನ್ನು ಅನರ್ಹಗೊಳಿಸಿ, ಅಂದರೆ ಯಾವ ಕಾರಣದಿಂದ ಅಂತಂದರೆ ಅವ್ರು ಕೊಟ್ಟಿದ್ದಂಥ ಕಾರಣಗಳು ಆಕ್ಟಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಡ್ತೀರಿ. ಮೊದಲನೇದಾಗಿ, ನಾನ್ ಡಿಸ್ಕ್ಲೋಸರ್ ಆಫ್ ದಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದಿ ರೆಸ್ಪಾಂಡೆಂಟ್ ನಂಬರ್ 1. ರೆಸ್ಪಾಂಡೆಂಟ್ ನಂಬರ್ 1 ಅಂದರೆ ಸುಬ್ಬಾರೆಡ್ಡಿ ಅವರು ಇಸ್ ವೈಫ್ ಅಂಡ್ ದಿ ಡಿಫೆಂಡೆಂಟ್ ಡಾಟರ್ has resulted in interference with the free exercise electoral right, and thereby respondent 1 has committed a corrupt practice as contemplated under section 123 subclass 2 of the Representation of the People Act 1951. ಅಂದರೆ ಅವರು ನಾನ್ ಡಿಸ್ಕ್ಲೋಸರ್ ಮಾಡಿದ್ದಾರೆ ಅಸೆಟ್ಸ್ನ ಅಂತ. ಮತ್ತು ಲಯಬಿಲಿಟೀಸ್ ಬಗ್ಗೆ ತನ್ನ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅವರು ಮತ್ತು ಅವ್ರ ಹೆಂಡತಿ ಮತ್ತು ಅವ್ರ ಡಾಟರ್ ಮಗಳು, ಇವರು 3 ಜನಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಮಾಹಿತಿಯನ್ನು ಅಸೆಟ್ಸ್ ಡಿಸ್ಕ್ಲೋಸ್ ಮಾಡಿಲ್ಲ ಮತ್ತು ಸರಿಯಾದ ಅಫಿಡವಿಟ್ನ ಸಲ್ಲಿಸಿಲ್ಲ. ನೀವು ಸುಳ್ಳು ಮಾಹಿತಿಯನ್ನು ನೀವು 26 ಅಫಿಡವಿಟ್ ಏನು ಇದು ಮಾಡ್ತೀವಲ್ಲ, ನಾವು ನಾಮಿನೇಷನ್ ಫೈಲ್ ಮಾಡ್ತೀವ, ಆ 26 ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ರಿ. ಅಂದರೆ ಅದರಲ್ಲಿ ಅವ್ರಿಗಿರ್ತಕ್ಕಂಥ ಕಮರ್ಷಿಯಲ್ ಪ್ರಾಪರ್ಟೀಸ್ಗಳು, ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟೀಸ್ಗಳು ಇವನ್ನೂ ಕೂಡ ಸರಿಯಾಗಿ ಮೆನ್ಷನ್ ಮಾಡಿಲ್ಲ, ಸರಿಯಾದ ರೀತಿ ಡಿಸ್ಕ್ಲೋಸ್ ಮಾಡಿಲ್ಲ. ಮತ್ತು ಟ್ಯಾಕ್ಸನ್ನು ಕಟ್ಟಿರೋದ್ರ ಬಗ್ಗೆನೂ ಕೂಡ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಟ್ಯಾಕ್ಸನ್ನು ನೀವು ಆಮೇಲೆ ಕಟ್ಟಿದ್ದೀರಾ, ಟ್ಯಾಕ್ಸ್ ಅನ್ನೋದ್ರ ಬಗ್ಗೆ, ಟ್ಯಾಕ್ಸ್ ಕಟ್ಟಿರೋದ್ರ ಬಗ್ಗೆ ನಿಲ್ ಅಂತ ತೋರಿಸಿದ್ದೀರಾ. ಇಷ್ಟೆಲ್ಲ ಕಾರಣಗಳನ್ನು ಇಟ್ಕೊಂಡು ಅವರು ಒಂದು ರೆಪ್ರೆಸೆಂಟೇಟಿವ್ ಆಕ್ಟಲ್ಲಿ ಚಾಲೆಂಜ್ ಮಾಡಿದರು ಹೈಕೋರ್ಟ್ನಲ್ಲಿ. ಹೈಕೋರ್ಟ್ ಆ ಪಿಟಿಷನ್ ಅಲೋ ಮಾಡಿದೆ. ಸೊ ಈಗ ಏನು ಸುಬ್ಬಾರೆಡ್ಡಿ ಅವರ ಶಾಸಕತ್ವ ಅನರ್ಹ ಆಗಿದೆ. ಮತ್ತು ಹೈಕೋರ್ಟಲ್ಲಿ ಆದೇಶವನ್ನು ಮಾಡಬೇಕಾದ್ರೆ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಸ್ಪೀಕರು ಮತ್ತು ಎಲೆಕ್ಷನ್ ಕಮಿಷನ್ಗೆ ಡೈರೆಕ್ಷನನ್ನು ಕೂಡ ಕೊಟ್ಟಿದೆ. ಸೊ ಅವರು ಈ ಕಾರಣದಿಂದ ತತ್ಕ್ಷಣ ಯಾವತ್ತು ಆರ್ಡರ್ ಬಂತು ಆ ಕ್ಷಣದಿಂದನೇ ಅವರು ಅನರ್ಹರಾಗಿದ್ದಾರೆ. ಈಗ ಅವ್ರಿಗೆ ಉಳ್ಕೊಂಡಿರ್ತಕ್ಕಂಥ ಅವಕಾಶಗಳು ಅಂತಂದರೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಫಸ್ಟು ಸ್ಟೇ ತಗೋಬೇಕು, ಆಮೇಲೆ ಅದು ಫೈನಲ್ ಹಿಯರಿಂಗ್ ಆಗಬೇಕು. ಆದರೆ ಯಾವ ಮಟ್ಟಕ್ಕೆ ಮಾಡ್ತಾರೆ ಅಂತ ಇನ್ನೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈ ರೀತಿಯಾದಂತಹ ಒಂದು ಚುನಾವಣಾ ಸಂದರ್ಭದಲ್ಲಿ ಅಫಿಡವಿಟ್ ಅಂತ ಸಲ್ಲಿಸ್ತಾರಲ್ಲ, ಅಂದರೆ ಕೆಲವೊಂದು ಆದಾಯಗಳನ್ನು ಮರೆಮಾಚುವಂಥದ್ದು, ಇದರಲ್ಲಿ ಕಾನೂನಿನಲ್ಲಿ ಯಾವ ರೀತಿಯಾಗಿ ಅವರಿಗೆ ಶಿಕ್ಷೆ ಆಗಬಹುದು ಅನ್ನುವಂಥದ್ದು. ಒಂದು ಕಡೆ ಅನರ್ಹ ಮಾಡಿರೋದು ಇನ್ನೊಂದು ಕಡೆ ಆದರೆ ಕಾನೂನಿನಲ್ಲಿ ಶಿಕ್ಷೆ ಏನಾದರೂ ಒಳಪಡೋಕೆ ಗುರಿ ಆಗ್ತಾರಾ ಅಥವಾ ಹೇಗೆ ಅಂತ? ಖಂಡಿತ. ಸುಳ್ಳು ಫಾಲ್ಸ್ ಅಫಿಡವಿಟ್ನ ಹಾಕಿದ್ರೆ ಅದರಲ್ಲೂ ಕೂಡ ಅವ್ರನ್ನ ನೀವು ಶಿಕ್ಷೆಗೆ ಒಳಪಡಿಸ್ಬೋದು. ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಕೆಳಗಡೆ ಇದು ಸುಳ್ಳು ಅಫಿಡವಿಟ್ನ ಹಾಕಂಗಿಲ್ಲ. ನೀವು ಅಫಿಡವಿಟ್ ಹಾಕ್ತೀವಿ, ಅಫಿಡವಿಟ್ ತಗೊಳ್ಳೋದೇನಕ್ಕೆ? ಅದನ್ನು ಆ್ಯಕ್ಚುಲಿ ಮೊದಲು ಅಫಿಡವಿಟನ್ನು ತಗೊಳ್ಳೋಕ್ಕೆ ಸುಪ್ರೀಂ ಕೋರ್ಟಲ್ಲಿ ಒಂದಷ್ಟು ಗೈಡ್ಲೈನ್ಸ್ ಎಲ್ಲ ಬಂತು. ಹೇಗೆ ನೀವು ಡಿಸ್ಕ್ಲೋಸ್ ಮಾಡಬೇಕು, ಏನೆಲ್ಲ ಅಸೆಟ್ಸ್ಗಳನ್ನ ಡಿಸ್ಕ್ಲೋಸ್ ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ಡಿಸ್ಕ್ಲೋಸ್ ಮಾಡಬೇಕು, ಅದು ಡಿಫೆಂಡೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ಹಿಂದೂ HUF ಎಷ್ಟಿದೆ, ಎಲ್ಲನೂ ಕೊಡ್ಬೇಕು ನಾವು. ಆ ಮಾಹಿತಿಯನ್ನು ಸುಳ್ಳು ಸ್ವೇರ್ ಮಾಡಿರ್ತೀರಿ ನೀವು. ಅಫಿಡವಿಟ್ ಹಾಕಿ ನೀವು ನೋಟ್ರಿ ಮುಂದೆ ಸ್ವೇರ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸು ನಾಳೆ ಸುಳ್ಳಾದರೆ ಡೆಫಿನೆಟ್ಲಿ ಕೋರ್ಟ್ ಸುಳ್ಳು ಡಾಕ್ಯುಮೆಂಟ್ಸ್ನ ನೀವು ಇದಕ್ಕೆ ನಾಮಿನೇಷನ್ಗೆ ಫೈಲ್ ಮಾಡಿರೋದ್ರಿಂದ ಡೆಫಿನೆಟ್ಲಿ ಅದ್ರ ಮೇಲೆ ಚೀಟಿಂಗ್ ಕೇಸ್ ಹಾಕ್ಬೋದು. ಅಂದ್ರೆ ಉದ್ದೇಶ ಏನಿರ್ಬೋದು ಅಂತ ಹೇಳಿ, ಯಾಕಂದ್ರೆ ಆದಾಯಗಳನ್ನ ಅಲ್ಲಿ ಏನು ಮೂಲಗಳನ್ನ ಅಥವಾ ಇವರೇನು ಎಲೆಕ್ಷನ್ ಕಮಿಷನ್ ಸಂದರ್ಭದಲ್ಲಿ ಕಮಿಷನ್ಗೆ ಸಲ್ಲಿಸಬೇಕಂತ ಸಂದರ್ಭದಲ್ಲಿ ಇವ್ರು ಮರೆಮಾಚುವಂತ ಉದ್ದೇಶಗಳೆಲ್ಲ ಏನಿರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಓಪನ್ ಆಗಿ ಯಾವುದು ಕೂಡ ಅಲ್ಲಿ ತೋರಿಸ್ಕೊಳ್ಳದೆ ಇರುವಂಥದ್ದು, ಇದ್ರ ಹಿನ್ನೆಲೆ ಅಥವಾ ಇದ್ರ ಹಿಂದಿನ ಉದ್ದೇಶಗಳು ಅಲ್ಲ. ಒಂದು ಕಾರಣ ಏನಪ್ಪಾ ಅಂದ್ರೆ ಯಾಕೆ ಮುಚ್ಚಿಟ್ಟಿರ್ತಾರೆ ಮೇಯ್ನ್ ಆಗಿ ಅಂತಂದ್ರೆ,
ಯಾವ ಅಸೆಟ್ಸ್ಗಳನ್ನ ಅವರು ಮುಚ್ಚಿಟ್ಟಕ್ಕೆ ಸಾಧ್ಯ ಅಂದರೆ ಎಲ್ಲಿ ಅವರು IT ಲಿ ಡಿಕ್ಲೇರ್ ಮಾಡ್ಕೊಂಡಿರೋದಿಲ್ಲ. IT ಲಿ ಡಿಕ್ಲೇರ್ ಮಾಡ್ಕೊಳ್ಳದೆ ಇದ್ರೆ ಅವ್ರು ಇಲ್ಲಿ ತೋರ್ಸಕ್ಕಾಗಲ್ಲ. ಅದೊಂದೇ ಕಾರಣ, ಬೇರೆ IT ಲಿ ತೋರಿಸ್ಬಿಟ್ಟಿದ್ರೆ ಇಲ್ಲಿ ಸಮಸ್ಯೆನೇ ಇಲ್ಲ ಅವ್ರಿಗೆ. IT ಲಿ ತೋರಿಸ್ದೇನೆ ಮುಚ್ಚಿಟ್ಟು ಬಚ್ಚಿಟ್ಟು ವ್ಯವಹಾರ ಮಾಡಿರ್ತಾರಲ್ಲ, ಅವನ್ನ ಇಲ್ಲಿ ತೋರ್ಸಕ್ ಸಾಧ್ಯನೇ ಇಲ್ಲ. ನೀವು IT ಲಿ ತೋರಿಸಿರ್ಲೇಬೇಕು. IT ಲಿ ತೋರಿಸ್ತೇನೆ ಇಲ್ಲಿ ತೋರಿಸಿದ್ರೆ ಆಗಲ್ಲ. ಅದಕ್ಕೆ ಅವ್ರು ಏನು ಮಾಡಿರ್ತಾರೆ, IT ಲಿ ತೋರಿಸಿರಲ್ಲ. IT ಲಿ ತೋರಿಸ್ತೇನೆ, ಯಾಕೆಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕಲ್ಲ. ಅಲ್ಲಿ ಅಫಿಡವಿಟ್ ಫೈಲ್ ಮಾಡ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಷ್ಟು ಫೈಲ್ ಮಾಡಿದ್ರಿ, ಯಾವೆಲ್ಲ ಅಸೆಟ್ಸ್ ಎಲ್ಲ ಫೈಲ್ ಮಾಡಿದ್ರಿ, ಅಸೆಟ್ಸ್ ಡೀಟೇಲ್ಸ್ ಎಲ್ಲ ಕೂಡ ನಿಮ್ಮ ನಾಮಿನೇಷನ್ ಡಿಸ್ಕ್ಲೋಸ್ ಮಾಡಬೇಕು. ಸೊ ನೀವು ವೈಲ್ ಫೈಲಿಂಗ್ ದಿ IT ರಿಟರ್ನ್ಸ್ ನೀವು ಇದನ್ನ ಯಾವ್ದು ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ಇಲ್ಲೂ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಸೊ ಆ ಕಾರಣದಿಂದ ನೀವು IT ಲೇ ತಪ್ಪಿಸ್ಕೊಂಡಿರೋದ್ರಿಂದ ನೀವು ಇದು ಡಿಕ್ಲೋಸ್ ಮಾಡಿಲ್ಲ ಅಂತ ಅರ್ಥ. ಅಲ್ಲ, IT ಲಿ ಡಿಕ್ಲೇರ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಅಕ್ರಮ ಆಸ್ತಿ ಅಂತ ಹೇಳಿ ಕನ್ಸಿಡರ್ ಆಗುವುದು. 100ಕ್ಕೆ 100 ಭಾಗ ಅಕ್ರಮ ಆಸ್ತಿ, 100ಕ್ಕೆ 100 ಭಾಗ ನೀವು ಸರ್ಕಾರಕ್ಕೆ ವಂಚನೆ ಮಾಡಿದ್ರಿ, ಮೋಸ ಮಾಡಿದ್ರಿ, ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ರಿ ಅಂತ. ಯಾಕಂದ್ರೆ ಇವರು ಪ್ರಪ್ರಥಮವಾದ ಶಾಸಕರಲ್ಲ, ಆಲ್ರೆಡಿ 2 ಬಾರಿ ಶಾಸಕರ, ಇದು 3ನೇ ಬಾರಿ ಗೆದ್ದಿದ್ದಂಥವ್ರು. ಇವ್ರಿಗೆಲ್ಲ ಮಾಹಿತಿ ಇದೆ. ಫಸ್ಟ್ ಟೈಮ್ ಆದ್ರೆ ಏನು ತಪ್ಪು ಮಾಡ್ಬಿಟ್ರೆ ಅಂತ ಹೇಳ್ಬೋದಾಯ್ತು. ಇವ್ರು ಎಲ್ಲ ಮಾಹಿತಿ ಇದ್ರೂ ಕೂಡ ಇವರು ಈ ರೀತಿಯ ತಪ್ಪನ್ನ ಮಾಡಿದ್ದಾರೆ ಅಂತಂದ್ರೆ ಇದು ಪೂರ್ವ ನಿಯೋಜಿತ ಸಂಚು ರೂಪಿಸೇ ಮಾಡಿರ್ತಕ್ಕಂಥದ್ದು. ಇವ್ರಿಗೆಲ್ಲ ಗೊತ್ತಿದೆ, ಬಟ್ ಡಿಸ್ಕ್ಲೋಸ್ ಮಾಡಿಲ್ಲ. ಡಿಸ್ಕ್ಲೋಸ್ ಮಾಡದೇನೆ ಅಸೆಟ್ಸ್ ಅನ್ನ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅದ್ರಾಗ ಅವ್ರ ಕಾನ್ಸಿಕ್ವೆನ್ಸಸ್ ಆಪೋಸಿಟ್ ಅವರು ಫೈಲ್ ಮಾಡೋದಕ್ಕೆ ಗೊತ್ತಾಗಿರೋದು. ಅದಕ್ಕೆ ನೋಡಿ 6.8 ಅಲ್ಲಿ ಹೇಳಿದ್ದಾರೆ, that admittedly there are a series of errors and non-disclosure of the false information by the respondent number 1, which cannot be accepted being a mere technical or due to oversight. That respondent number 1 who has not disclosed this account balance, properties held by him and his dependents, who is neither filed a financial returns nor has paid the property tax and has shown to affidavit, is clearly guilty of corrupt practice ಅಂತ ಜಡ್ಜ್ ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಅಂದರೆ ನೀವು ಕರಪ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ತಪ್ಪು ಮಾಹಿತಿಯನ್ನ ನೀಡಿಕೊಂಡು ಟ್ಯಾಕ್ಸನ್ನು ಕಟ್ತೇನೆ, ಟ್ಯಾಕ್ಸ್ಗೂ ಕೂಡ ನೀವು ಅವಾಯ್ಡ್ ಮಾಡ್ಕೊಂಡು ಅಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡ್ದೇನೆ, ಇಲ್ಲೂ ಕೂಡ ನಿಮ್ಮ ನಾಮಿನೇಷನಲ್ಲೂ ಕೂಡ ತಮ್ಮ ಅಫಿಡವಿಟ್ನಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡ್ದೇನೆ ನೀವು ನಿಮ್ಮ ನಾಮಿನೇಷನ್ ಆಗ್ತಾ ಇದ್ದೀರಿ ಅಂತಂದರೆ ನಿಮ್ಮದು ಕರೆಕ್ಟ್ ಪ್ರಾಕ್ಟೀಸ್ ಅಂತ. ಅದನ್ನೇ ಕರೆಕ್ಟ್ ಪ್ರಾಕ್ಟೀಸು. ನೀವು ಮೋಸ ಮಾಡ್ತಾ ಇದ್ರಿ ಸರ್ಕಾರಕ್ಕೆ, ಜನಕ್ಕೂ ಕೂಡ ನೀವು ಮೋಸ ಮಾಡಿದಿರಿ ಅನ್ನೋ ಅರ್ಥದಲ್ಲಿ ಜಡ್ಜು ಕನ್ಕ್ಲೂಷನ್ ಬಂದಿದೆ. ಹಾಗಾಗಿ ಅವರ ಆ ಶಾಸಕತ್ವ ಅನರ್ಹ ಆಗಿದೆ. ನನ್ನ ಪ್ರಕಾರ ಈ ಜಡ್ಜ್ಮೆಂಟನ್ನು ನೋಡಿದ್ರೆ ಇವನ್ ಸುಪ್ರೀಂ ಕೋರ್ಟಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಇವರ ಪಿಟಿಷನ್ನು ಸ್ಟೇ ಆಗುವಂಥ ಚಾನ್ಸಸ್ಗಳು ತುಂಬ ಕಡಿಮೆ. ಹಾಗಾದ್ರೆ ಸುಬ್ಬರೆಡ್ಡಿ ಅವರಿಗೆ ಇನ್ನು ಸುಪ್ರೀಂ ಕೋರ್ಟ್ ಬಿಟ್ಟರೆ ಬೇರೆ ಯಾವ ಆಯ್ಕೆನೂ ಇಲ್ಲ, ಬೇರೆ ಅವಕಾಶನೂ ಇಲ್ಲ ಅನ್ನುವಂಥದ್ದು? 100ಕ್ಕೆ 100 ಭಾಗ ಯಾವುದೇ ಅವಕಾಶಗಳಿಲ್ಲ. ಸುಪ್ರೀಂ ಕೋರ್ಟಲ್ಲೂ ನನ್ನ ಪ್ರಕಾರ ಈ ಎಲ್ಲ ಇವತ್ತಿನ ಜಡ್ಜ್ಮೆಂಟ್ ಅನ್ನು ನೋಡಿದ್ರೆ ಇವ್ರಿಗೆ, ಯಾಕಂದ್ರೆ ರಿಟರ್ನ್ ಡಾಕ್ಯುಮೆಂಟ್ಸ್ ಅದೆಲ್ಲ ಡಾಕ್ಯುಮೆಂಟ್ಸ್ ಎವಿಡೆನ್ಸು ಎಲ್ಲ ಅದೇನೋ ಬೇರೆ ಏನೋ ಹೇಳಿಕೆಗಳ ಮೇಲೆ ಸ್ಟೇಟ್ಮೆಂಟ್ಗಳ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ. ಇಟ್ ಇಸ್ ಆಲ್ ಅವೈಲಬಲ್ ಡಾಕ್ಯುಮೆಂಟ್ಸು. ನೀವು ಯಾವಾಗ ಟ್ಯಾಕ್ಸ್ ಕಟ್ಟಿದ್ರಿ, ಯಾವ ಡಾಕ್ಯುಮೆಂಟ್ಸ್, ಯಾವ ಪ್ರಾಪರ್ಟೀಸ್ನ ಡಿಸ್ಕ್ಲೋಸ್ ಮಾಡಿಲ್ಲ, ಅವೆಲ್ಲ ಡಿಸ್ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ಎಲ್ ಮೆರಿಟೀರಿಯಲ್ ಡಾಕ್ಯುಮೆಂಟ್ಸು, ಅವೆಲ್ಲ ಎವಿಡೆನ್ಸ್ ಸಿಗುವಂಥವು. ಅದನ್ನು ನೀವು ಯಾವುದು ಈಗ ಏನು ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ. ಸೊ ಇವನ್ ಸುಪ್ರೀಂ ಕೋರ್ಟ್ ಕೂಡ ಇಟ್ ಈಸ್ ಆಲ್ಸೋ ಡೆಫಿನೆಟ್ಲಿ ಈ ಪಿಟಿಷನ್ ಅಲೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಪಿಟಿಷನ್ನು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಸುಪ್ರೀಂ ಕೋರ್ಟಲ್ಲಿ. ಹಾಗಾಗಿ ನನ್ನ ಪ್ರಕಾರ ಅವರ ಶಾಸಕತ್ವ ಅನರ್ಹ ಆಗುತ್ತೆ, ಅವರು ಎಲೆಕ್ಷನ್ಗೆ ಹೋಗಲೇಬೇಕು. ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.